ನಾಗರಿಕರು, ಸಂಘ ಸಂಸ್ಥೆಗಳು ಸಹಕಾರ ನೀಡಿದರೆ ಪಟ್ಟಣದ ಸಮಗ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಎಚ್ಪಿ ಮಧು ತಿಳಿಸಿದರು. ಪಿರಿಯಾಪಟ್ಟಣ ಪುರಸಭೆ, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಂದಿ ಎನ್ಕ್ಲೇವ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪಿರಿಯಾಪಟ್ಟಣದಲ್ಲಿ ಸ್ವಚ್ಛತೆ ಕಾಪಾಡುವ ದೃಷ್ಟಿಯಲ್ಲಿ ಪೌರಕಾರ್ಮಿಕರ ಸೇವೆ ಬಹು ಮಹತ್ವದ್ದಾಗಿದ್ದು, ಮಳೆಗಾಲದಲ್ಲಿ ಉಂಟಾಗುತ್ತಿದ್ದ ನೀರಿನ ಅವಘಡಗಳನ್ನು ತಪ್ಪಿಸಲು ಮುಂಜಾಗ್ರತಾ ಕ್ರಮವಾಗಿ ನಾಲೆಗಳ ಸ್ವಚ್ಛೀಕರಣ ಮಾಡಲಾಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಪಟ್ಟಣದ ಪ್ರಮುಖ ಉದ್ಯಾನವನಗಳು ಮತ್ತಿತರ ಕಡೆಗಳಲ್ಲಿ ಗಿಡಗಳನ್ನು ನೆಟ್ಟು ಸಂಘ ಸಂಸ್ಥೆಗಳ ಸಹಕಾರದಿಂದ ಅವುಗಳನ್ನು ನಿರ್ವಹಣೆ ಮಾಡಿಕೊಂಡು ಹೋಗಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿ, ಪಿರಿಯಾಪಟ್ಟಣ ಪುರಸಭೆ ಸ್ವಚ್ಛತೆಯಲ್ಲಿ ಮುಂದೆ ಇದ್ದು ಜಾತ್ರಾ ಮಹೋತ್ಸವ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಲ್ಲಿ ತಕ್ಷಣದ ಸ್ವಚ್ಛತೆಗೆ ಆದ್ಯತೆ ನೀಡಿ ಪಟ್ಟಣವನ್ನು ಸುಂದರವಾಗಿಡಲು ಸಹಕಾರಿಯಾಗಿದೆ. ಅಲ್ಲದೆ ಮುಖ್ಯಾಧಿಕಾರಿ ಎಚ್ಪಿ ಮಧುರವರ ಮುಂಜಾಗ್ರತಾ ಕ್ರಮದಿಂದ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸಿರುವುದರಿಂದ ಪ್ರತಿ ವರ್ಷ ಮಳೆಗಾಲದಲ್ಲಿ ಆಗುತ್ತಿದ್ದ ತೊಂದರೆಗಳು ಈ ಬಾರಿ ಇಲ್ಲದಂತಾಗಿದೆ ಎಂದು ತಿಳಿಸಿದರು. ನಂತರ ಪರಿಸರ ಇಂಜಿನಿಯರ್ ವೈಶಾಲಿ ಮಾತನಾಡಿ, ನಾಗರಿಕರು ಹಸಿ ಕಸ ಮತ್ತು ಒಣಕಸ ಎಂಬ ಎರಡು ರೀತಿಯ ಕಸಗಳನ್ನು ಮಾತ್ರ ವಿಂಗಡಣೆ ಮಾಡುತ್ತಿದ್ದರು. ಆದರೆ ಈ ಬಾರಿ ಹೊಸ ಆದೇಶದಂತೆ 4 ರೀತಿಯ ಕಸ ವಿಂಗಡಣೆ ಮಾಡಿ ಪುರಸಭೆಗೆ ನೀಡಬೇಕಾಗಿದೆ. ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ನೈರ್ಮಲ್ಯ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿಯ ತ್ಯಾಜ್ಯ ಇವುಗಳನ್ನು ವಿಂಗಡಣೆ ಮಾಡಿ ಕಸ ವಿಲೇವಾರಿ ವಾಹನಕ್ಕೆ ನೀಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಂದಿ ಎನ್ಕ್ಲೇವ್ ಬಡಾವಣೆಯ ಉದ್ಯಾನವನದಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಎಚ್ಪಿ ಮಧುರ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಚಂದ್ರ, ನಿಯೋಜಿತ ರೋಟರಿ ಐಕಾನ್ ಅಧ್ಯಕ್ಷ ಟಿಎಸ್ ಹರೀಶ್, ಪುರಸಭೆ ಸದಸ್ಯ ರವಿ, ಪುರಸಭೆಯ ಸಮುದಾಯ ಸಂಘಟಕಿ ಶರ್ಮಿಳಾ, ಹೆಲ್ತ್ ಇನ್ಸ್ಪೆಕ್ಟರ್ ಮೋಹನ್, ಪ್ರದೀಪ್, ಆರ್ಒ ಗಿರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ನಮ್ಮ ಎಲ್ಲ ಪುರಸಭಾ ಸಿಬ್ಬಂದಿಗಳು ಮತ್ತು ಸಿರ್ವಿ ಸಮಾಜದ ಮುಖಂಡರುಗಳು ಇವರೆಲ್ಲ ಆಗಮಿಸಿದ್ದೀರಾ. ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಅದು ನಮ್ಮಿಂದ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಮುಖ್ಯವಾಗಿ ನಮ್ಮ ಪೌರ ಕಾರ್ಮಿಕರಿಂದ ಇಷ್ಟೆಲ್ಲ ಸ್ವಚ್ಛತೆ ಕಾರ್ಯಗಳನ್ನ ನಾವು ಪುರಸಭೆ ವ್ಯಾಪ್ತಿಯಲ್ಲಿ ಕೈಗೊಳ್ಳುವಂಥ ಒಂದು ಅವಕಾಶ ಇದೆ ನಮಗೆ. ಮತ್ತು ಮುಖ್ಯವಾಗಿ ಯಾವುದೇ ಒಂದು ಸ್ವಚ್ಛತೆ ಆಗಬೇಕಂದ್ರೆ ಪೌರ ಕಾರ್ಮಿಕರೇ ಕೇಂದ್ರ ಬಿಂದುಗಳಾಗಿರ್ತಾರೆ. ನಮ್ಮ ಮೇಸ್ತ್ರಿ ಮಹೇಶ್ ಆಗಿರ್ಬೋದು, ಅವರು ಅಷ್ಟೇ ನಾವೇನೇ ಕೆಲಸಗಳು ಹೇಳಿದ್ರು ಹಗಲಿರುಳು ಮಾಡ್ತಾರೆ ಕೆಲಸನ ಅವರು. ಯಾವುದೇ ಈಗ ಮಳೆಯಲ್ಲಿ ನೀವು ಹೇಳ್ದಂಗೆ ಯಾವುದೇ ರೀತಿ ಈ ಸಲ ಅಷ್ಟು ಮಳೆ ಹೊಯ್ದರೂ ಯಾವುದೇ ಅವಘಡಗಳಾಗಿಲ್ಲ. ರಾಜಕಾಲುವೆ ಒಂದು ನಮ್ಗೆ ಭಾರಿ ಒಂದು ತುಂಬ ಚಾಲೆಂಜಿಂಗ್ ಆಗಿತ್ತು. ಅದು ರಾಜಕಾಲುವೆ ಮಾಡಬೇಕಾದ್ರೆ ನಮಗೆ ಮೊದಲಿಂದಲೂ ಕೂಡ ಅದನ್ನು ಒಂದು ತಡೆಯುವಂಥ ಒಂದು ಹುನ್ನಾರ ನಡೆದಿತ್ತು. ಅದನ್ನು ನಾವು ಯಶಸ್ವಿಯಾಗಿ ಎಲ್ಲ ನಮ್ಮ ಪೌರ ಕಾರ್ಮಿಕರು ಮತ್ತು ನಮ್ಮ ಸಿಬ್ಬಂದಿಗಳ ಸಹಾಯದಿಂದ ಎಲ್ಲ ನಾವು ಅದನ್ನು ತಡೆದು ರಾಜಕಾಲುವೆ ಏನು ನಮ್ಮ ಮಾನ್ಯ ಸಚಿವರು, ಹಿಂದೆ ಇದ್ದಂಥ ಮಾಜಿ ಸಚಿವರೇನಿದ್ರು, ಈಗ ಶಾಸಕರು ಅವ್ರು ಕೊಟ್ಟಂಥ ಒಂದು ಅನುದಾನ ಏನು 1 ಕೋಟಿ ವೆಚ್ಚದಲ್ಲಿ ನಾವು ಅದನ್ನು ಪೂರ್ಣವಾಗಿ ಕಾಮಗಾರಿನ ಮುಗಿಸಿ ಈಗ ಸರಾಗವಾಗಿ ಇಡೀ ಟೌನ್ ನೀರು ಅದರಲ್ಲಿ ಹರಿದುಕೊಂಡು ಹೋಗೋಕ್ಕೆ ಸಹಾಯ ಆಯ್ತಾಯಿದೆ ನಮಗೆ. ಇದು ಕೂಡ ಈ ಶ್ರೇಯಸ್ಸು ಕೂಡ ಮಾನ್ಯ ಶಾಸಕರಿಗೆ ಸಲ್ಲಬೇಕಿದು. ಮುಖ್ಯವಾಗಿ ಏನೇ ಆದರೂ ನಮ್ಮ ಒಂದು ಸಿಬ್ಬಂದಿಗಳ ಒಂದು ಸಹಯೋಗ ಮತ್ತು ಸಹಕಾರದಿಂದಾಗಿ ಇಷ್ಟೆಲ್ಲ ಕಾರ್ಯಗಳನ್ನ ನಾನು ಮಾಡಲಿಕ್ಕಾಯಿತು ಅಂತ ನನ್ನ ಮಾತುಗಳನ್ನ ನಾನು ಮುಗಿಸಿ ಮುಂದೆನೂ ಕೂಡ ನಿಮ್ಮ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕೆಲವು ಸಮಾಜ ಮುಖಂಡರು ಇವರೆಲ್ಲ ಒಂದು ಸಹಕಾರ ಕೊಟ್ಟರೆ ಇನ್ನೂ ಅತಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನ ಪುರಸಭೆ ವತಿಯಿಂದ ಮಾಡ್ತೀವಿ ಅಂತ ಒಂದು ವಿಶ್ವಾಸನ ಆಗಮಿಸುವಂಥ ಎಲ್ಲ ಮುಖಂಡರುಗಳಿಗೆ ಮತ್ತು ಎಲ್ಲ ಪರಿಸರ ಪ್ರೇಮಿಗಳಿಗೆ ಪುರಸಭೆ ವತಿಯಿಂದ ವಂದನೆಗಳು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಪಿರಿಯಾಪಟ್ಟಣ ಪುರಸಭೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ನಾವು ಇವತ್ತು ನಂದಿ ಎನ್ಕ್ಲೇವ್ನಲ್ಲಿರುವ ಪಾರ್ಕನ್ನು ಸ್ವಚ್ಛಗೊಳಿಸಿ ಶ್ರಮದಾನ ಮಾಡಿ ಅಲ್ಲಿ ಗಿಡ ನೆಡುವ ಕಾರ್ಯಕ್ರಮದ ಮೂಲಕ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ. ಏನು ಇವತ್ತು ಪಿರಿಯಾಪಟ್ಟಣ ಏನು ಸ್ವಚ್ಛವಾಗಿ ನೋಡ್ತಾ ಇದ್ದೀರಿ, ಎಷ್ಟು ಮಳೆ ಬಂದರೂ ಕೂಡ ಯಾವುದೇ ರಸ್ತೆಗಳಲ್ಲೂ ನೀರು ನಿಲ್ಲದೇ ಇರೋ ರೀತಿ ಶ್ರಮವಹಿಸಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಯಾದಂಥ ನಮ್ಮ ಎಚ್ ಪಿ ಮಧುರ್ ಅವರು ಹಾಗೂ ಅವರ ಇಡೀ ಪುರಸಭೆಯ ತಂಡ, ಪೌರ ಕಾರ್ಮಿಕರು ಮತ್ತು ಅವರ ಸಹಯೋಗಿಗಳು ಎಲ್ಲ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಅವ್ರ ಶ್ರಮದಿಂದ ಇವತ್ತು ಪಿರಿಯಾಪಟ್ಟಣ ನೀವು ಹಿಂದೆ ನೋಡಿರ್ಬೋದು, ಬಹುತೇಕ ಮಳೆ ಬಂದ ದಿನಗಳಲ್ಲಿ ಎಲ್ಲ ಕಡೆ ರಸ್ತೆಗಳಲ್ಲಿ ನೀರು ನಿರ್ತಕ್ಕಂಥದ್ದು ತುಂಬ ತೊಂದರೆಗಳಾಗ್ತಾಯಿತ್ತು. ಈಗ ಮುಂಜಾಗ್ರತಾ ಕ್ರಮವಾಗಿ ಅವರು ಎಲ್ಲ ಏನೇನು ಕಾಲುವೆಗಳಿದೆ, ರಾಜ ಕಾಲುವೆಗಳಿದೆ ಅದನ್ನು ಬಹುತೇಕ ಸ್ವಚ್ಛಗೊಳಿಸಿರ್ತಕ್ಕಂಥದ್ದು. ಮತ್ತು ನಮ್ಮ ಏನು ಮಾನ್ಯ ಶಾಸಕರು, ಮಾಜಿ ಸಚಿವರು ಅವರು ಕೂಡ 2 ಕೋಟಿ ವೆಚ್ಚದಲ್ಲಿ ಪಿರಿಯಾಪಟ್ಟಣದ ಒಂದು ಅಪ್ಟೂರು ರಸ್ತೆಯಲ್ಲಿ ಮತ್ತು ಬೆಟ್ಟಪುರ ರಸ್ತೆಯಲ್ಲಿ ನೋಡಿರ್ಬೋದು, ಅಲ್ಲೂ ಕೂಡ ರಾಜಕಾಲುವೆಯನ್ನು ದೊಡ್ಡದಾಗಿ ಸ್ಥಾಪನೆ ಮಾಡಿ
ಅದು ಕೂಡ ಎಲ್ಲ ಕಾಮಗಾರಿ ಮುಕ್ತಾಯಗೊಂಡು ಇವಾಗ ನೀರು ಹರಿತಾ ಇದೆ. ಆದ್ದರಿಂದ ಎಲ್ಲ ಜನಗಳಿಗೆ ರಸ್ತೆಯಲ್ಲಿ ನಿಂತಿರ್ತಕ್ಕಂಥ ನೀರು ಚರಂಡಿಯಲ್ಲಿ ಹೋಗಿ ಸರಾಗವಾಗಿ ಹರಿದು ಯಾವುದೇ ಮನೆಗಳಿಗಾಗಲಿ ಇಲ್ಲಿ ಯಾವುದೇ ಜನಗಳಿಗಾಗಲಿ ತೊಂದರೆ ಆಗದಂಥ ರೀತಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ನಾನು ಪಿರಿಯಾಪಟ್ಟಣದ ಜನತೆ ಪರವಾಗಿ ಧನ್ಯವಾದನ ಸಲ್ಲಿಸ್ತಾ, ಈ ಪುರಸಭೆಯ ಏನು ಈ ಒಂದು ಕಾರ್ಯ ಇದೆ ಅವ್ರಿಗೆ ಏನು ಮುಖ್ಯಾಧಿಕಾರಿಗಳಿದ್ದಾರೆ ಅವ್ರಿಗೆ ಒಂದು ಸಣ್ಣ ಸನ್ಮಾನದ ಮೂಲಕ ನಾವು ಅವ್ರಿಗೆ ಇಡೀ ಪುರಸಭೆಗೆ ಅವ್ರಿಗೆ ಮಾಡ್ತಾ ಇರ್ತಕ್ಕಂಥ ಸನ್ಮಾನ ಇಡೀ ಪುರಸಭೆ ಎಲ್ಲ ಇವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ನಮ್ಮ ಏನು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ಒಂದು ಸಣ್ಣ ಸನ್ಮಾನ ನೆರವೇರಿಸ್ತಾ ಇದೆ. ದಯವಿಟ್ಟು ಸನ್ಮಾನ ಸ್ವೀಕರಿಸಬೇಕು. ಹೋಗ್ಬೇಕನ್ನಿಸ್ತದೆ. ಸರ್ ಒಂದು ನಿಮಿಷ ಇಲ್ಲಿ ಸರ್ ಒಂದು ನಿಮಿಷ ಬ್ಯಾನರ್ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ರವಿಚಂದ್ರ ಅವರು ಆಗಮಿಸಿದ್ದಾರೆ. ಅವ್ರಿಗೆ ಎಲ್ಲರ ಎಲ್ಲರಿಗೂ ಬೆಳಗಿನ ಶುಭೋದಯ. ಈ ಕಾರ್ಯಕ್ರಮದಲ್ಲಿ ಇವಾಗ ನಮಗೆ SWM 2026 ರೂಲ್ಸ್ ಏನು ಬಂದಿದೆ ಅದರಲ್ಲಿ ನಮಗೆ ರೂಲ್ಸ್ ಏನು ಹೇಳುತ್ತೆ ಅಂತಂದರೆ 4 ಬಗೆಯ ವೇಸ್ಟ್ಗಳನ್ನು ನಾವು ಸೆಗ್ರಿಗೇಟ್ ಮಾಡಬೇಕು ಅಂತ ಹೇಳುತ್ತೆ. ಒಂದು ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ನೈರ್ಮಲ್ಯ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯ. ಇದನ್ನು ಎಲ್ಲ ಸಾರ್ವಜನಿಕರು ಇನ್ನು ಮುಂದೆ 2 ಬಗೆಯ ಕಸವನ್ನು ಬೇರ್ಪಡಿಸೋದಲ್ಲ 4 ಬಗೆಯ ಕಸವನ್ನು ಬೇರ್ಪಡಿಸಬೇಕಾಗತ್ತೆ. ಈ ಮೂಲಕ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಪುರಸಭೆಗೆ ಸಹಕರಿಸಬೇಕಂತ ನಾನು ಕೇಳ್ಕೊಳ್ತೀನಿ.